ನರೇಗಾ ವಿಚಾರದಲ್ಲಿ ಬಂಡೆ ದಳಪತಿ ಮಧ್ಯೆ ಫೈಟ್. ನಾನು ಕುಮಾರಸ್ವಾಮಿಗೆ ಪ್ರಾಮಾಣಿಕವಾಗಿದ್ದೆ, ಇನ್ನು ಬೆನ್ನಿಗೆ ಚೂರಿ ಹಾಕಿದ್ರು ಹೀಗಂತ ದಳಪತಿಗೆ ಕೌಂಟರ್ ಕೊಟ್ಟಿದ್ದಾರೆ ಡಿಕೆಶಿ. ಎಚ್ಡಿಕೆ ಪಂಥಾಹ್ವಾನವನ್ನ ಸ್ವೀಕಾರ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ನಾನು ಕುಮಾರಸ್ವಾಮಿ ಅವರಿಗೆ ಪ್ರಾಮಾಣಿಕವಾಗಿದ್ದೆ ಅಂತ ಡಿಕೆಶಿ ಅವರು ಮಾತನಾಡಿದರು. ಬೆನ್ನಿಗೆ ಚೂರಿ ಹಾಕಿದ್ರು ಅಂದ್ರು ಅಂತ ದಳಪತಿಗೆ ಕೌಂಟರ್ ಕೊಟ್ಟಿದ್ದಾರೆ. ಎಚ್ಡಿಕೆ ಪಂಥಾಹ್ವಾನವನ್ನ ಸ್ವೀಕಾರ ಮಾಡಿದ್ದಾರೆ ಡಿಕೆಶಿ ಅವರು. ಚಿಕ್ಕವನಾಗಿದ್ರೂ ಎಕ್ಸ್ಪೀರಿಯನ್ಸ್ ಇದೆ, ನನ್ನ ಜಾತಿಯವರೇ ನನ್ನ ಬಗ್ಗೆ ಪ್ರತಿದಿನ ಟೀಕೆ ಮಾಡ್ತಿದ್ದಾರೆ. ಹಿಂದೆಯಿಂದಲೂ ಕೂಡ ಚಾಕು, ಮುಂದೆಯಿಂದಲೂ ಕೂಡ ಚಾಕು ಹಾಕ್ತಾರೆ. ರಾಜಕಾರಣದಲ್ಲಿ ಇದೆಲ್ಲ ಇದ್ದಿದ್ದೆ, ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅಂತ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಮಾತನಾಡಿದ್ರು. ನಮ್ಮ ಸ್ವಂತ ಜನನೇ, ನಮ್ಮ ಸ್ವಂತ ಜಾತಿಯವರೇ ನನ್ನ ದಿನ ಬೆಳಿಗ್ಗೆ ಟೀಕೆ ಮಾಡ್ತಾವೆ. ನನ್ಗೆ ಸಿಟ್ಟಿಲ್ವಲ್ಲ, ಇವ್ ಸಿಗ್ತಾ ಇದ್ದಲ್ಲ, ಅದಾಯ್ತಲ್ಲ ಅಂತ ದಿನ ಒಸಗ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದಾರೆ. ಏನೆಲ್ಲ ನನಗೆ ಆಗ್ತಾ ಇದಾರೆ, ಟಿವಿಗಳಲ್ಲಿ ಆಗ್ತಾ ಇದಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ತಾ ಇದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದಾರೆ. ನೀವು ತೆಗ್ದು ನೋಡಿ, ನನಗೆ ಚಚ್ಚಾಕೋತವ್ರೆ. ಹಿಂದೆಯಿಂದಲೂ ಚಾಕ್ ಆಗ್ತಾ ಇದಾರೆ, ಮುಂದೆಯಿಂದಲೂ ಚಾಕ್ ಆಗ್ತಾ ಇದಾರೆ. ಇವೆಲ್ಲ ಇದ್ದಿದ್ದೆ ಪಾಲಿಟಿಕ್ಸ್ ಅಲ್ಲಿ. ಇವೆಲ್ಲ ತಲೆ ಕೆಡಿಸ್ಕೊಂಡು ಬಾರ್ದು ನಾವು ಮಾಡ್ತಾ ಇದಾರೆ. ನಾವು ಎಷ್ಟು ಪ್ರಾಮಾಣಿಕವಾಗಿ, ಈಗ ಕುಮಾರಸ್ವಾಮಿ ಸಹಿತಪ್ಪ ಎಷ್ಟು ಪ್ರಾಮಾಣಿಕವಾಗಿ ದುಡ್ದಿದೆ ಅಂದ್ರೆ ನನ್ನ ಆತ್ಮಸಾಕ್ಷಿ ಗೊತ್ತು. ಕುಮಾರಣ್ಣನೇ ಹೇಳ್ಬಿಟ್ರು, ನನ್ನ ಹಿಂದಕ್ಕಿಂತಾನೆ ಬೆಂಚೂರಿ ಕೊಡ್ತಿದ್ದ ಅಂತ ಹೇಳ್ಬಿಟ್ಟು. ಇಲ್ಲಿ ನೋ ಪ್ರಾಬ್ಲಮ್. ಬಟ್ ನನಗೆ ಯಾರಿಗೊತ್ತು ಸರ್ಟಿಫಿಕೇಟ್ ಬೇಡ, ನನ್ ಕಾನ್ಶಿಯಸ್ ಪರ್ಮಿಟ್ ಮಾಡೋದು ಸಾಕು ನನಗೆ. ನಮ್ ಸ್ವಂತ ಎಷ್ಟು ಪ್ರಾಮಾಣಿಕವಾಗಿ ದುಡಿದಿದ್ದೇನೆ, ನನ್ನ ಆತ್ಮಸಾಕ್ಷಿಗೆ ಗೊತ್ತು. ಫುಲ್ ಹತಾಶರಾಗಿಬಿಟ್ಟಿದ್ದಾರೆ ಡಿಕೆಶಿ. ಕುಮಾರಣ್ಣ ಅವರೇ ಹೇಳ್ಬಿಟ್ರು, ಹಿಂದಿನಿಂದ ಚೂರಿ ಹಾಕ್ಬಿಟ್ರು ಅಂತ. ಇರ್ಲಿ, ನೋ ಪ್ರಾಬ್ಲಮ್, ನನಗೆ ಯಾರಿಂದಲೂ ಕೂಡ ಸರ್ಟಿಫಿಕೇಟ್ ಬೇಡ. ಒಕ್ಕಲಿಗರ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನ ಕೊಟ್ಟರು. ಎಷ್ಟು ಪ್ರಾಮಾಣಿಕವಾಗಿ ದುಡಿದಿದ್ದೇನೆ, ನನ್ನ ಆತ್ಮಸಾಕ್ಷಿ ಗೊತ್ತು. ಕುಮಾರಣ್ಣ ಹೇಳಿದ್ರಲ್ಲ, ಹಿಂದಿನಿಂದ ಚೂರಿ ಹಾಕಿಬಿಟ್ರು ಅಂತ ಹೇಳಿ. ನಾನು ಹೇಗೆ ಏನು ಎತ್ತ ಅಂತ ಹೇಳಿ ನನ್ನ ಆತ್ಮಸಾಕ್ಷಿಗೆ ಗೊತ್ತು ಅಂತ ಹೇಳಿ ಬಹಳಷ್ಟು ಹತಾಶರಾದಂತಹ ರೀತಿಯಾಗಿ ಮಾತನಾಡಿದರು ಡಿಕೆಶಿ. ಎಷ್ಟು ಪ್ರಾಮಾಣಿಕವಾಗಿ, ಈಗ ಕುಮಾರಸ್ವಾಮಿ ಸಹಿತಪ್ಪ ಎಷ್ಟು ಪ್ರಾಮಾಣಿಕವಾಗಿ ದುಡ್ದಿದೆ ಅಂದ್ರೆ ನನ್ನ ಆತ್ಮಸಾಕ್ಷಿ ಗೊತ್ತು. ಕುಮಾರಣ್ಣನೇ ಹೇಳ್ಬಿಟ್ರು, ನನ್ನ ಹಿಂದಕ್ಕಿಂತಾನೆ ಬೆಂಚೂರಿ ಕೊಡ್ತಿದ್ದ ಅಂತ ಹೇಳ್ಬಿಟ್ಟು. ಇಲ್ಲಿ ನೋ ಪ್ರಾಬ್ಲಮ್. ಬಟ್ ನನಗೆ ಯಾರಿಗೊತ್ತು ಸರ್ಟಿಫಿಕೇಟ್ ಬೇಡ, ನನ್ನ ಕಾನ್ಶಿಯಸ್ ಪರ್ಮಿಟ್ ಮಾಡೋದು ಸಾಕು ನನಗೆ. ನಾನು ನಿಮಗೂ ಹೇಳ್ತಾ ಇದ್ದೀನಿ ಕೂಡ, ನೀವು ಯಾರ ಬಗ್ಗೆನೂ ಯೋಚನೆ ಮಾಡಬೇಕು. ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಸ್ವಂತ ಸ್ವಾಭಿಮಾನದ ಬದುಕಿನಲ್ಲಿ ನಿಮ್ ಕಾನ್ಶಿಯಸ್ ಪರ್ಮಿಟ್ ಮಾಡೋದು ಸಾಕು. ಆಗ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ. ಸೊ ಆ ರೀತಿ ನನ್ನ ಡ್ಯೂಟಿನೂ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೇನೆ. ನಾವು ಎಷ್ಟು ಪ್ರಾಮಾಣಿಕವಾಗಿ ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಈಗಾಗಲೇ ನ್ಯೂಸ್ ಡೆಸ್ಕ್ನಿಂದ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿ, ಬಹಳಷ್ಟು ಹತಾಶರಾದಂತಹ ರೀತಿಯಾಗಿ ಡಿಕೆಶಿ ಅವರ ಹೇಳಿಕೆಗಳು ಕಂಡು ಬರ್ತಾ ಇದೆ. ಪಕ್ಷದಲ್ಲಿಯೂ ಕೂಡ ನಮ್ಮ ನಾಯಕರೇ ನಮಗೆ ಚೂರಿ ಹಾಕ್ತಿದ್ದಾರೆ, ಜೊತೆಗೆ ಏನು ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದಂಥ ಹೇಳಿಕೆ ವಿಚಾರ ಸಂಬಂಧವಾಗಿ ಇರಬಹುದು. ಬಹಳಷ್ಟು ಅವರ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ ಎಷ್ಟು ಹತಾಶರಾಗಿದ್ದಾರೆ. ನಾನು ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಪಕ್ಷ ನನ್ನನ್ನು ಒಂದು ಒಳ್ಳೆ ಹುದ್ದೆಯಲ್ಲಿ ಕೂರಿಸ್ತಾ ಇಲ್ಲ, ಅಥವಾ ಅವರು ಆಸೆ ಪಡ್ತಾ ಇರುವಂತಹ ಹುದ್ದೆಯಲ್ಲಿ ಕೂರಿಸ್ತಾ ಇಲ್ಲ ಅನ್ನುವಂತಹ ವಿಚಾರ ಸಂಬಂಧವಾಗಿ ಇಂಡೈರೆಕ್ಟ್ ಆಗಿಯೂ ಕೂಡ ಬಹಳಷ್ಟು ಮಾತನಾಡ್ತಿದ್ದಾರೆ. ಏನಿದೆ ಮಾಹಿತಿ? ಕುಸುಮ, ಏನು ಕುಮಾರಸ್ವಾಮಿ ಮತ್ತು ಡಿ ಕೆ ಶಿ ಅವರ ಏನು ಟಾಕ್ ವಾರ್ ಇದೆ, ಈ ಟಾಕ್ ವಾರನ್ನು ಗಮನಿಸಿದ್ರೆ ಒಂದು ಸೂಕ್ಷ್ಮವಾಗಿ ನಮ್ಮ ರಾಜ್ಯದ ಜನತೆಗೆ ಹೇಳೋದೇನಂತಂದರೆ, ರಾಜಕಾರಣದಲ್ಲಿ ಯಾರು ಕೂಡ ಶತ್ರುರಲ್ಲ, ಮಿತ್ರರಲ್ಲ. ಯಾಕೆ ಅಂತ ಸ್ಪಷ್ಟವಾಗಿ ಇವ್ರ ಹೇಳಿಕೆಗಳಲ್ಲೇ ಗೊತ್ತಾಗುತ್ತೆ. ಯಾಕಂತಂದರೆ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರದಲ್ಲಿದ್ದಾಗ ಡಿ ಕೆ ಶಿವಕುಮಾರು ಕುಮಾರಸ್ವಾಮಿ ಅವರ ಬೆನ್ನಿಗೆ ನಿಂತು ಅಸೆಂಬ್ಲಿಯಲ್ಲೂ ಕೂಡ ಕೈ ಎತ್ತಿ ಜೋಡೆತ್ತಿನಂತೆ ನಾನು ನಮ್ಮ ಜೊತೆಗೆ ಇರ್ತೇನೆ ಅಂತ ಹೇಳ್ಬಿಟ್ಟು ಮಾತನ್ನು ಕೂಡ ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಕೂಡ ನಡೆದುಕೊಂಡಿದ್ರು. 2019-20 ಸಂದರ್ಭದಲ್ಲಿ ಏನು ಇಡೀ ವಿಶ್ವದಾದ್ಯಂತ ಕೋವಿಡ್ ಸಂಕಷ್ಟ ಇತ್ತು, ಎಲ್ಲ ಕಡೆನೂ ಕೂಡ ಇದಿತ್ತು. ಆದರೆ ನಮ್ಮ ರಾಜ್ಯದಲ್ಲಿ ಆಗ ನಡೀತಾ ಇದ್ದಿದ್ದ ವಿಚಾರ ಏನಂತಂದರೆ ಆಪರೇಷನ್ ಕಮಲ ನಡೀತಾ ಇತ್ತು. ಆಪರೇಷನ್ ಕಮಲವನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಎಲ್ಲ ಶಾಸಕರನ್ನು ಕೂಡ ರಕ್ಷಣೆ ಮಾಡಿ ರಾಮನಗರದಲ್ಲಿರುವಂಥ ಈಗಲ್ಟನ್ ರೆಸಾರ್ಟ್ನಲ್ಲಿ ರೆಸ್ಕ್ಯೂ ಮಾಡಿ ಬಿಜೆಪಿಗೆ ಹೋಗದಂತೆ ಎಲ್ಲರೂ ಕೂಡ ತಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಕೂಡ ಸರ್ಕಾರವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಯಾಕೆಂದರೆ ಅವರು KPCC ಅಧ್ಯಕ್ಷರಾಗಿದ್ದರು. ಪ್ರತಿಯೊಂದು ಕ್ಷಣದಲ್ಲೂ ಕೂಡ, ಪ್ರತಿಯೊಂದು ಹಂತದಲ್ಲೂ ಕೂಡ ಕುಮಾರಸ್ವಾಮಿ ಜೊತೆಗೆ ನಿಂತು ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ಕೊಡ್ತಾ ಇದ್ರು. ಆದರೆ ಆಪರೇಷನ್ ಕಮಲ ನಡೆಯುವಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಸರ್ಕಾರವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನಾಗಲಿ, ಶಾಸಕರನ್ನ ಬಿಜೆಪಿಗೆ ಹೋಗುವಂಥ ಶಾಸಕರನ್ನು ತಡೆಯುವಂಥ ಕೆಲಸವನ್ನಾಗಲಿ
ಮಾಡಿ JDS ನವರನ್ನು ಕೂಡ ತಡೆಯುವಂತ ಕೆಲಸವನ್ನು ಮಾಡಿಲ್ಲ, ಇತ್ತ ಮೈತ್ರಿ ಸರ್ಕಾರದಲ್ಲಿರುವಂತ ಕಾಂಗ್ರೆಸ್ ಅವರನ್ನು ಕೂಡ ತಡೆಯುವಂತ ಕೆಲಸವನ್ನು ಕೂಡ ಮಾಡಿಲ್ಲ. ಅವರು ಸಮುದಾಯದ ಕೆಲಸ ಇದೆ, ಸಮುದಾಯದ ಏನು ಕಟ್ಟಡದ ಉದ್ಘಾಟನೆ ಇದೆ ಅಂತ ಹೇಳ್ಬಿಟ್ಟು ಅಮೆರಿಕದಲ್ಲಿ ಹೋಗಿ ಕೂತಿದ್ರು. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಸಿಂಗಾಪುರದಲ್ಲಿ ಒಂದಷ್ಟು ಜನ ಇದ್ರು. 1 ತಿಂಗಳ ಕಾಲ ಅವ್ರು ರಾಜ್ಯಕ್ಕೆ ಬರಲೇ ಇಲ್ಲ. ಆಗ ಕುಮಾರಸ್ವಾಮಿ ವಿದೇಶದಿಂದ ರಾಜ್ಯಕ್ಕೆ ಬರುವಷ್ಟರಲ್ಲಿ ಈ ಸಂಪೂರ್ಣ ರಾಜಕೀಯದ ಚಿತ್ರಣವನ್ನು ಕೂಡ ಬದಲಾಗಿತ್ತು. ಹೊಸದಾಗಿ ಬಿಜೆಪಿ ಸರ್ಕಾರ ಕೂಡ ರಚನೆ ಆಗಿತ್ತು. 20 ಜನಕ್ಕಿಂತ ಹೆಚ್ಚು ಜನ ಶಾಸಕರು ಬಿಜೆಪಿಗೆ ಹೋಗಿದ್ರು, JDSನವರು ಮತ್ತು ಕಾಂಗ್ರೆಸ್ನವರು. ಆದರೆ ಅಂಥ ಸಂದರ್ಭದಲ್ಲೇನು ಬೆನ್ನಿಗೆ ನಿಂತು ಮುಖ್ಯಮಂತ್ರಿಯನ್ನ ಮಾಡಿದೆ. ಆದರೆ ಇವತ್ತು ನನಗೆ ಚೂರಿ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ. ಅದಕ್ಕೆ ನಂಬುವಂಥ ಸಾಕ್ಷಿ ಅಂತಲೂ ಕೂಡ ಹೇಳ್ಬೋದು. ಅದ್ರ ಜೊತೆ ನಿಖಿಲ್ ಕುಮಾರಸ್ವಾಮಿ ಸಮ್ಮಿಶ್ರದ ಅಭ್ಯರ್ಥಿಯಾಗಿ ಮಂಡ್ಯದಲ್ಲಿ MP ಗೆ ನಿಂತಾಗ ಸುಮಲತಾ ವಿರುದ್ಧ ಆಗಲೂ ಕೂಡ DK ಬ್ರದರ್ಸು ಇಬ್ಬರು ಕೂಡ ಕುಮಾರಸ್ವಾಮಿ ಜೊತೆಗೆ ನಿಂತು ನಿಖಿಲ್ ಪರ ಕೆಲಸವನ್ನು ಕೂಡ ಮಾಡಿದ್ರು, ಆರ್ಥಿಕ ಸಹಾಯವನ್ನು ಕೂಡ ಮಾಡಿದ್ರು. ರಾಮನಗರದಲ್ಲಿ ಮತ್ತೆ ಚನ್ನಪಟ್ಟಣದಲ್ಲಿ ಅವರಿಗೆ ಒಂದಷ್ಟು ಗ್ರಾಮಾಂತರ ಭಾಗದಲ್ಲೂ ಕೂಡ ಕಾಂಗ್ರೆಸ್ಗೆ ಅನುಕೂಲ ಆಗುವಂತೆ, ಅದೇ ಸಮ್ಮಿಶ್ರ ಅಭ್ಯರ್ಥಿಗೆ ಅನುಕೂಲ ಆಗುವಂತೆ ಎಲ್ಲ ರೀತಿಯನ್ನು ಕೂಡ ಕೆಲಸವನ್ನ ಮಾಡಿದ್ರು. ಆದ್ರೆ ಈಗ ಬದ್ಧ ವೈರಿಗಳಂತ ಮಾಡ್ತಿದ್ರೆ. ಈ ಸದ್ಯಕ್ಕೆ ಕುಮಾರಸ್ವಾಮಿ ಅವರು ಏನು ರಾಷ್ಟ್ರ ರಾಜಕಾರಣದಲ್ಲಿದ್ರು ಕೂಡ ಕೇಂದ್ರ ಸಚಿವರಾಗಿದ್ರು ಕೂಡ ಅವರು ರಾಷ್ಟ್ರದ ಬಗ್ಗೆ ಗಮನವನ್ನು ಹರಿಸೋದು ಬಿಟ್ಟು ಕೇವಲ DK ಶಿವಕುಮಾರ್ ಅನ್ನ ಟಾರ್ಗೆಟ್ ಅನ್ನ ಮಾಡಿಕೊಂಡು ಲೂಟಿ ಕುಮಾರ್ ಅಂತ ಹೇಳ್ಬಿಟ್ಟು ಆರೋಪವನ್ನ ಮಾಡ್ತಿದ್ದಾರೆ. ಹೀಗಾಗಿ ನಮ್ಮದೇ ಸಮುದಾಯದವರು ನನಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶವನ್ನು ಮಾಡಿಕೊಡೋದನ್ನ ಬಿಟ್ಟು ನನ್ನನ್ನೇ ಒಂದು ಷಡ್ಯಂತ್ರವನ್ನು ಮಾಡಿ ನನ್ನ ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ಆದ್ರೆ ಹಿಂದೆ ಬೆನ್ನಿಗೆ ಚೂರಿ ಕೂಡ ಆಗ್ತಾ ಇದ್ರು. ಈಗ ಮುಂದೆನೂ ಚೂರಿ ಆಗ್ತಾ ಇದ್ದಾರೆ, ಹಿಂದೆನೂ ಕೂಡ ಚೂರಿ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸಮುದಾಯದ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿರೋದು. ಯಾಕೆ ಅಂತಂದ್ರೆ ಕಳೆದ ಏನು 2023ರಲ್ಲಿ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ DK ಶಿವಕುಮಾರ್ ಓಪನ್ ಆಗಿ ತಮ್ಮ ಸಮುದಾಯಕ್ಕೆ ಕರೆಯನ್ನು ಕೂಡ ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ಎಲ್ಲಿ ಕೂಡ ರಾಜ್ಯದಲ್ಲಿ ಒಕ್ಕಲಿಗ ಸಮುದಾಯದಿಂದ ಕೂಡ ಮುಖ್ಯಮಂತ್ರಿ ಆಗಿಲ್ಲ, ನನಗೆ ಅವಕಾಶ ಕೊಟ್ರೆ ನಾನು ಮುಖ್ಯಮಂತ್ರಿ ಆಗ್ತೇನೆ. ಹೀಗಾಗಿ ಕೇವಲ JDSಗೆ ವೋಟ್ ಕೊಡೋದಲ್ಲ, ಬೇರೆ ಬಿಜೆಪಿಗೆ ವೋಟ್ ಕೊಡೋದಿಲ್ಲ, ನನ್ನನ್ನು ನಂಬಿ ನನಗೆ ಮತವನ್ನ ಕೊಡಿ, ನನ್ನ ಸಮುದಾಯ ನನ್ನ ಜೊತೆ ನಿಲ್ಲಿ, ನೀವು ಕೊಟ್ಟಂತ ಭರವಸೆಗಳನ್ನ ನಾನು ಈಡೇರಿಸ್ತೇನೆ ಅಂತ ಹೇಳ್ಬಿಟ್ಟು ಸಮುದಾಯದ ಮುಖಂಡರಾದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಮುಖಾಂತರ ಒಕ್ಕಲಿಗರ ಸಮುದಾಯಕ್ಕೆ ಕರೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಈಗ ಅವಕಾಶ ಸಿಕ್ಕಿದೆ. ಕುಮಾರಸ್ವಾಮಿ ಅವರು ಏನು DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದಾರೆ, ಆದ್ರೆ ಇನ್ನೂ ಕೂಡ ಅಧಿಕಾರ ಸಿಕ್ತಿಲ್ಲ. ಇದಕ್ಕೆ ಕಾರಣ ಅಂತಂದ್ರೆ ನಮ್ಮದೇ ಸಮುದಾಯದವರು ಹಿಂದೆ ಮುಂದೆ ಎರಡು ಕಡೆನೂ ಕೂಡ ಚೂರಿ ಆಗ್ತಿದ್ದಾರೆ. ಹೀಗಾಗಿ ಹತಾಶೆ ಆಗೋದು ಬೇಡ, ನಾನು ಏನು ಕಲ್ಲು ಬಂಡೆ ತರ ಗಟ್ಟಿಯಾಗಿರ್ತೇನೆ, ಅವಕಾಶ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಅನ್ನೋದು DK ಶಿವ ಅವರ ಮಾತಾಗಿದೆ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.